ಜಯ ಟೈಮ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ವರದಿ ಪ್ರಸಾರವಾದ 24 ಗಂಟೆಯಲ್ಲೇ ಮಳಿಗೆ ನೆಲಸಮ. ಪಾಟೀಲ್ ಆಗ್ರೋ ಅಕ್ರಮಕ್ಕೆ ಅಧಿಕಾರಿಗಳ ಸಾಥ್, ತಿಂಗಳ ಮಾಮೂಲು ಸತ್ಯಾನ. ಇದು ಜಯ ಟೈಮ್ಸ್ ಡಿಜಿಟಲ್ ನ್ಯೂಸ್ ಮಹಾ ತನಿಖೆಯ ಬಿಗ್ ಇಂಪ್ಯಾಕ್ಟ್. ಇಂಡಿ ಬಸ್ ನಿಲ್ದಾಣದ ಅಕ್ರಮವನ್ನ ನಾವು ಜಗತ್ತಿನ ಮುಂದೆ ಇಟ್ಟ ಕೇವಲ 24 ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಿಲ್ದಾಣದ ಒಳಗಿದ್ದ ಸಕ್ಕರೆ ನೀರು ಮಳಿಗೆಯನ್ನ ಇಂದು ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಮಳಿಗೆಯನ್ನ ಕಿತ್ತೊಗೆಯಲು ತೋರಿಸಿದ ಆ ಶೂರತ್ವ, ಆವೇಗ ಮಳಿಗೆ ನಂಬರ್ 12ರ ಬಳಿ ಏಕೆ ಬಂದಿಲ್ಲ? ಸುಮಾರು 3 ವರ್ಷಗಳಿಂದ ಅಧಿಕೃತ ಟೆಂಡರ್ ಅವಧಿ ಮುಗಿದಿದ್ದರೂ ಪಾಟೀಲ್ ಆಗ್ರೋ ಮಾಲೀಕ ಯಾವ ಧೈರ್ಯದ ಮೇಲೆ ಅಲ್ಲಿ ಅಕ್ರಮವಾಗಿ ಗೊಬ್ಬರ ಸಾಮಗ್ರಿಗಳನ್ನ ದಾಸ್ತಾನು ಮಾಡ್ತಿದ್ದಾನೆ? ಸಂಸ್ಥೆಗೆ 1 ರೂಪಾಯಿ ಬಾಡಿಗೆ ಕಟ್ಟದೆ ಟೆಂಡರ್ ಇಲ್ಲದೆ 3 ವರ್ಷಗಳಿಂದ ಈ ಕರಾಳ ದಂಧೆ ನಡೆದಿದ್ರು ಅಧಿಕಾರಿಗಳು ಕುಂಭಕರ್ಣ ನಿದ್ದೆಯಲ್ಲಿದ್ದಾರಾ? ಇಲಾಖೆಯ ನಿಯಮಗಳು ಬರೀ ಸಕ್ಕರೆ ನೀರು ಮಳಿಗೆಗೆ ಮಾತ್ರ ಅನ್ವಯಿಸುತ್ತಾ ಅಥವಾ ಪಾಟೀಲ್ ಆಗ್ರೋ ಮಾಲೀಕನ ಸಹಕಾರಕ್ಕೆ ಸೋತು ನಿಗಮದ ನಿಯಮಗಳನ್ನೇ ಇವರ ಜೇಬಿಗೆ ಇಟ್ಟುಕೊಂಡಿದ್ದಾರಾ? ಅಧಿಕಾರಿಗಳೇ, ಕೂಡಲೇ ಪಾಟೀಲ್ ಆಗ್ರೋ ಅಕ್ರಮವಾಗಿ ಉಪಯೋಗಿಸುತ್ತಿರುವ ಮಳಿಗೆ ನಂಬರ್ 12ನ್ನ ಕಿತ್ತೆಸೆಯಬೇಕು. ಇಲ್ಲದಿದ್ದರೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವ ನಿಮ್ಮ ಮತ್ತು ಆಗ್ರೋದವರ ನಡುವಿನ ಆ ತಿಂಗಳು ಮಾಮೂಲು ಕತೆ 100ಕ್ಕೆ 100 ಸತ್ಯ ಅಂತ ನೀವೇ ಒಪ್ಕೊಳ್ಬೇಕಾಗುತ್ತೆ. ಈ ಲೂಟಿ ನಿಲ್ಲುವವರೆಗೂ ನಮ್ಮ ಕ್ಯಾಮೆರಾ ಕಣ್ಣು ಮುಚ್ಚಲ್ಲ.